ದಾವಣಗೆರೆ ನಗರದ ಜಿಎಂ ತಾಂತ್ರಿಕ ಮಹಾವಿದ್ಯಾಲಯದ ಎಂಬಿಎ ವಿಭಾಗದ ವತಿಯಿಂದ ಇದೇ ನವೆಂಬರ್ 24ರ ಬೆಳಗ್ಗೆ 10:30ರಿಂದ ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮವನ್ನು ಕಾಲೇಜಿನ ಜಿಎಂ ಆಲಮ್ಮ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಎಂಬಿಎ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪಿಎಸ್ ಬಸವರಾಜುರವರು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾರ್ಯಕ್ರಮವನ್ನು ಜಿಎಂ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ಆರ್ ಶಂಕಪಾಲ್ ರವರು ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಇದೇ ನವೆಂಬರ್ 2008ರಲ್ಲಿ GMITನಲ್ಲಿ ಪ್ರಾರಂಭವಾಯಿತು. ಇಲ್ಲಿಯವರೆಗೂ ಸುಮಾರು 15 ಬ್ಯಾಚ್ಗಳ ಮುಖಾಂತರ 850 ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಯನ್ನು ಪೂರೈಸಿ ಹೊರಹೋಗಿದ್ದಾರೆ. ಅವರು ವಿವಿಧ ಕಂಪನಿಗಳಲ್ಲಿ, ಸಂಸ್ಥೆಗಳಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ವಂತ ಉದ್ಯೋಗ ಮಾಡಿ ಇನ್ನು ಉಳಿದ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಹಾಗೆ ಕೆಲವು ವಿದ್ಯಾರ್ಥಿಗಳು ಹೊರದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಇದು ಹಿಂದಿನ ವರ್ಷ ನಾವು ಪುನರ್ಮಿಲನ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ಆಚರಿಸಿದ್ವಿ. ಅದಕ್ಕೆ ಮಾಧ್ಯಮ ಮಿತ್ರರೆಲ್ಲ ತುಂಬ ಸಹಕಾರ ಕೊಟ್ಟಿದ್ದೆ. ಅತಿ ಹೆಚ್ಚು ಪ್ರಚಾರವನ್ನು ಕೊಟ್ಟಿದ್ದರಿಂದ ಭಾಳ ಯಶಸ್ವಿಯಾಗಿ ನೆರವೇರಿತು. ಸುಮಾರು 275 ವಿದ್ಯಾರ್ಥಿಗಳು ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿಸಿಕೊಟ್ಟು. ಸೊ ಇದೇ ರೀತಿ ಈ ಸಾರಿ ಕೂಡ ಪುನರ್ಮಿಲನ ಅನ್ನೋ ಶೀರ್ಷಿಕೆ ಅಡಿಯಲ್ಲಿಯೇ ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮವನ್ನು ನವೆಂಬರ್ 24ನೇ ತಾರೀಕು ಭಾನುವಾರ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಮುಂಚೆ ನಮ್ಮ ವಿದ್ಯಾರ್ಥಿಗಳಿಂದ ಸಮೀಕ್ಷೆ ಮಾಡಿದ್ವಿ, ಯಾವುದು ಸೂಕ್ತವಾದ ಸಮಯ ಹಳೆ ವಿದ್ಯಾರ್ಥಿಗಳನ್ನ ಪುನರ್ಮಿಲನ ನಡೆಸೋದಕ್ಕೆ ಅಂತ. ಆಗ ಬಂದದ್ದು ಭಾನುವಾರ. ಹೋದ ವರ್ಷ ನಾವು ನಡೆಸಿದ್ದು ಶನಿವಾರ, ಈ ಸರಿ ಭಾನುವಾರ. ಈ ಸರಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಬರುವ ಸಾಧ್ಯತೆ ಜಾಸ್ತಿ ಇದೆ. ಇದು ಪುನರ್ಮಿಲನ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಅಲುಮ್ನಿ ಮೀಟ್ ಏನು ಮಾಡ್ತಾ ಇದ್ದೀವಿ, ಇದು ನಮ್ಮ ಸಂಸ್ಥೆಯ ಕಾರ್ಯಕ್ರಮದ ಜೊತೆಯಲ್ಲಿ ಇದನ್ನು ಅಳತೆಗೋಲಾಗಿ ಬೇರೆ ತಗೋತೀವಿ. ಪ್ರತಿಯೊಂದು ವಿದ್ಯಾಸಂಸ್ಥೆಗಳು ಕೂಡ ಅಲುಮ್ನಿ ಮೀಟನ್ನು ಮಾಡಿ ಅಲ್ಲಿ ಬರುವಂಥ ರಿಪೋರ್ಟ್ಗಳನ್ನ ನಾವು ಅಕ್ರೆಡಿಟೇಷನ್ ಬಂದಾಗ ಅದನ್ನೆಲ್ಲ ಕೊಡಬೇಕಾಗುತ್ತೆ. ಅದು ಕೂಡ ಒಂದು ಭಾಗ. ಇದ್ರ ಜೊತೆಗೆ ನಮ್ಮ GM ವಿಶ್ವವಿದ್ಯಾಲಯದಲ್ಲಿ ಹೊಸದಾಗಿ ಅಲುಮ್ನಿ ಮೀಟ್ಗೆ ಅಂತಲೇ ಒಂದು ಅಸೋಸಿಯೇಷನ್ ಫಾರಮ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾನು ಒಬ್ಬ ಕೂಡ. ಹಾಗೆ 3 ಜನ ಇದು ಅಸೋಸಿಯೇಷನ್ದು ಇದನ್ನು ಫಾರಮ್ ಮಾಡ್ತಾ ಇದ್ದೀವಿ ಈ ವರ್ಷದಿಂದ. ನೆಕ್ಸ್ಟ್ ಇಯರಿಂದ GM ಗ್ರೂಪಿಂದನೂ ಕೂಡ ಅಲುಮ್ನಿ ಮೀಟ್ ನಡೀತಾ ಹೋಗುತ್ತೆ. ಸೊ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನಮ್ಮ ಕುಲಪತಿಗಳಾದ ಡಾಕ್ಟರ್ SR ಶಂಕಪಾಲ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಂಜಯ್ ಪಾಂಡೆ, ಪ್ರಾಂಶುಪಾಲರು ಹಾಗೂ ಡೀನ್ ಫ್ಯಾಕಲ್ಟಿ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟು, ಜೊತೆಯಲ್ಲಿ MBA ವಿಭಾಗದ ನಿರ್ದೇಶಕರಾದ ಡಾಕ್ಟರ್ B ಬಕ್ಕಪ್ಪ ಅವರು ಉಪಸ್ಥಿತರಿರುತ್ತಾರೆ. ಸೊ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಬೇಕಂದ್ರೆ ಪತ್ರಿಕಾ ಮಾಧ್ಯಮದವರು ನಮಗೆ ಸಹಕಾರ ಕೊಟ್ಟು ಸಮ್ಮಿಲನ ಅಂದರೆ ಅಲುಮ್ನಿ ಮೀಟ್ ಇದೇ ಬರೋ ಭಾನುವಾರ 24ನೇ ತಾರೀಕು ಎಲ್ಲ MBA ವಿದ್ಯಾರ್ಥಿಗಳ ಅಂದರೆ ಹಳೆಯ ವಿದ್ಯಾರ್ಥಿಗಳ ಒಂದು ಸಮ್ಮಿಲನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದ ಒಂದು ವಿವರವನ್ನು ನಿಮಗೆ ನೀಡದಿದ್ದೆ ಅಂತಲೇ ಈ ಒಂದು ಪತ್ರಿಕಾಗೋಷ್ಠಿಗೆ ನಾವು ಬಂದಿದ್ದು. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ವಿನಯ್, ತರಬೇತಿ ಮತ್ತು ಉದ್ಯೋಗ ವಿಭಾಗದ ನಿರ್ದೇಶಕರಾದ ಪ್ರೊಫೆಸರ್ TR ತೇಜಸ್ವಿ ಕಟ್ಟಿಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಲ್ಲಿಂದ ಬರ್ತಕ್ಕಂಥ